ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ಹಿಂದೂ ರಾಷ್ಟ್ರ ನೇಪಾಳ ಹೊತ್ತಿ ಉರಿದಿದ್ದಾಯಿತು. ಫ್ರಾನ್ಸ್ ರಾಷ್ಟ್ರ ಅಲ್ಲೋಲ ಕಲ್ಲೋಲವೇ ಆಯಿತು. ಈಗ ವಿಯೆಟ್ನಾಂ ಮತ್ತು ಪೆರು ದೇಶಗಳ ಸರದಿ. ಹಾಗಾಗಿ ಜೆನ್ಜಿ ಜ್ವಾಲಾಮುಖಿ ಈ ದೇಶಗಳಲ್ಲಿ ಸ್ಫೋಟವಾಗ್ತಿದೆ. ಆದರೆ ಈ ಜೆನ್ಜಿಗಳ ಹಿಂದೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಅಮೆರಿಕ ಕೈವಾಡ ಇದೆಯಂತೆ. ಅದು ನಿಜಾನ? ಕಾರಣ, ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಯಾವ ದೇಶಗಳು ಖರೀದಿಸಲು ಮುಂದಾಗುತ್ತವೋ ಅಂತಹ ದೇಶಗಳನ್ನು ಈ ಅಮೇರಿಕ ಬೇರೆ ದಾರಿ ಮೂಲಕ ಇದೀಗ ಅಟ್ಯಾಕ್ ಮಾಡ್ತಾ ಇದೆ. ಅಂದರೆ ಪರೋಕ್ಷವಾಗಿ, ಡೈರೆಕ್ಟಾಗಿ ಅಲ್ಲ, ಇಂಡೈರೆಕ್ಟ್ ಆಗಿ. ಸೊ ಹಾಗಾಗಿ ಈ ಒಂದು ಕಾರಣ ಅಂತ ಹೇಳಲಾಗಿದೆ. ಕಾರಣ, ಭಾರತ ಅಮೇರಿಕವನ್ನು ಯಾವುದೇ ವಿಷಯಕ್ಕೆ ಇಲ್ಲಿವರೆಗೂ ಕೂಡ ಅವಲಂಬನೆ ಆಗಿಲ್ಲ. ಹೀಗಾಗಿ ಅಮೇರಿಕ ಭಾರತದೊಂದಿಗಿನ ಸಂಬಂಧಗಳನ್ನು ಹಾಳು ಮಾಡೋಕ್ಕೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಂತ ಕೆಲವೊಂದಿಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಅದರ ಬಗ್ಗೆ ಮುಂದೆ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಅಷ್ಟಕ್ಕೂ ಈ ಅಮೇರಿಕ ಇದೆಯಲ್ಲ, ಈ ಅಮೇರಿಕ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಅಂತಂದರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೆರಗಾಗ್ತೀರಿ. ಯಾಕಂದರೆ ಈ ಈ ಈ ಒಂದು ಪ್ರಯೋಗ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಮೇರಿಕಾಗೆ ತಲೆ ತಗ್ಗಿಸುವಂತಹ ಒಂದು ಪ್ರಯತ್ನ. ನಾವಂತೀವಲ್ಲ, ಕೈಲಿ ಆಗದೇ ಇರೋರು ಮೈಯೆಲ್ಲ ಪರಚಿಕೊಂಡ್ರು ಅಂತ. ಸೊ ಹಾಗಾಗಿ ಅಮೇರಿಕ ಯಾವ ರೀತಿಯಾಗಿ ತನ್ನ ಚಿತ್ರಗಳನ್ನು ಅಥವಾ ತನ್ನ ಒಂದು ದ್ವಂದ್ವಾತ್ಮಕ ನಿಲುವುಗಳನ್ನು ಅಥವಾ ತನ್ನ ಅಸಡ್ಡೆ ಧೋರಣೆಗಳನ್ನು, ಅಂದರೆ ತನಗೆ ನೇರವಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಕೆಲಸಗಳನ್ನು ಪರೋಕ್ಷವಾಗಿ, ನಾವಂತೀವಲ್ಲ, ಮೂಗು ಹಿಡಿದ್ರೆ ಬಾಯಿ ಬಿಡಬೇಕು ಅಂತಕ್ಕಂಥ. ಸೊ ಹಾಗಾಗಿ ನಮ್ಮ ಜೊತೆಗೆ ಯಾವೆಲ್ಲ ರಾಷ್ಟ್ರಗಳಿದಾವಲ್ಲ, ಆ ರಾಷ್ಟ್ರಗಳ ಒಂದು ಮೇಲೆ ತನ್ನ ಹಿಡಿತವನ್ನು ಸಾಧಿಸುವ ಮುಖಾಂತರ ಭಾರತವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತಕ್ಕಂತಹ ಪ್ಲ್ಯಾನ್ ಅಮೇರಿಕ ಮಾಡ್ತಾ ಇದೆ. ಅದರಲ್ಲೂ ಸ್ಪೆಷಲ್ ಕೂಡ ಈ ಬಾರಿಯ ಟ್ರಂಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಂತೀವಲ್ಲ, ಈ ವಯಸ್ಸು ಹೆಚ್ಚಾಗ್ತಾ ಬುದ್ಧಿ ಕೂಡ ಮರಳಾಗುತ್ತೆ ಅಂತ. ಬಹುಶಃ ಎಲ್ಲೋ ಒಂದು ಕಡೆ ಈ ಟ್ರಂಪ್ ಕೂಡ ಅದೇ ಹಾದಿಯನ್ನು ಹಿಡಿದ್ರೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದು ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಎಸ್, ಹಾಗಾದರೆ ಇಲ್ಲಿ ವೀಕ್ಷಕರೇ, ಒಂದು ಪುಟ್ಟ ಹಿಂದೂ ರಾಷ್ಟ್ರ ನೇಪಾಳದಲ್ಲಿ ಅಲ್ಲಿನ ಸರ್ಕಾರ ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡ್ತಿದೆ ಎಂಬ ವಿಚಾರವನ್ನೇ ಮುಂದಿಟ್ಟು ಶುರುವಾದಂತಹ ಭಾರೀ ಪ್ರತಿಭಟನೆಗಳು ಇಡೀ ದೇಶದಲ್ಲೇ ಸಾಕಷ್ಟು ಕೋಲಾಹಲವನ್ನೇ ಸೃಷ್ಟಿ ಮಾಡಿತು. ಅದರಲ್ಲೂ ಪ್ರಮುಖವಾಗಿ ಓಲಿ ಸರ್ಕಾರದ ಸಚಿವರನ್ನು ನೇಪಾಳದ ಯುವ ಪಡೆ ಕಂಡಲ್ಲಿ ರಸ್ತೆ ಹಾದಿ ಬೀದಿಗಳಲ್ಲಿ ಅಟ್ಟಾಡಿಸಿ ಹೊಡೆದ್ರು. ಸಾವಿರಾರು ಜನರು, ಅಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಹೋರಾಡಿದರು. ಕೆಲವೊಂದಿಷ್ಟು ಜನ ಸಾವಿಗೀಡಾದರು. ಇನ್ನೂ ಕೆಲವಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಗಾಯಗೊಂಡರು. ಇನ್ನು ಇದಕ್ಕೆ ಓಲಿ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರಗಳೇ ಕಾರಣ. ಹಾಗಾಗಿ ಅಲ್ಲಿನ ಜೆನ್ಜಿ ಪಡೆ ಹೇಳಿಕೊಂಡಿತ್ತು, ಭ್ರಷ್ಟಾಚಾರ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿತ್ತು. ಇನ್ನು ಮುಂದಿನ ವರ್ಷ ಬಂದರೆ ಮಾರ್ಚ್ 5ರಂದು ನೇಪಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ಕೂಡ ಪ್ರಕಟವಾಗಲಿದೆ, ನಡೆಯಲಿದೆ ಎಂಬ ಸುದ್ದಿ ಕೂಡ ಹೊರಬಿದ್ದಿದೆ. ಅಷ್ಟೇ ಅಲ್ಲದೆ ಇತ್ತ ಬಾಂಗ್ಲಾದಲ್ಲೂ ಕೂಡ, ಬಾಂಗ್ಲಾದ ನಾಗರಿಕ ದಂಗೆ ಹಿಂದೆ ಅಮೇರಿಕ ಕೂಡ ಇದೆ ಅಂತ ಪ್ರಧಾನಿ ಶೇಖ್ ಹಸೀನಾ ಅವರು ಹೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ವ್ಯಾಪಕವಾಗಿ ಚರ್ಚೆಯಾಗಿತ್ತು ಜಾಗತಿಕ ಮಟ್ಟದಲ್ಲಿ. ತಮ್ಮದೇ ದೇಶದಿಂದ ಓಡಿ ಭಾರತಕ್ಕೆ ಬಂದು ಸೇರಿದಂತಹ ಅಥವಾ ಭಾರತಕ್ಕೆ ಬಂದು ರಕ್ಷಣೆ ಪಡೆದಿರತಕ್ಕಂತಹ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಇದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ್ದಾರೆ. ನನ್ನ ಇಂದಿನ ಪರಿಸ್ಥಿತಿಗೆ ನೇರವಾಗಿ ಅಮೆರಿಕವೇ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಶೇಖ್ ಹಸೀನಾ ಅವರು. ಅದರಲ್ಲೂ ಪ್ರಮುಖವಾಗಿ ಬಾಂಗ್ಲಾದೇಶ ರಚನೆಯಾದ ನಂತರ ಇದೆಯಲ್ಲ, ಸೈಂಟ್ ಮಾರಿಟನ್ ದ್ವೀಪ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಬಹಳಷ್ಟು ಪ್ರಾಬಲ್ಯ ಹೊಂದಿರತಕ್ಕಂತಹ ಸ್ಥಳ. ಸೈಂಟ್ ಮಾರಿಟನ್ ದ್ವೀಪ ಬಂಗಾಳ ಕೊಲ್ಲಿಗೆ ಸಮೀಪದಲ್ಲಿರುವುದರಿಂದ ಇದು ಬಹುಮುಖ್ಯವಾಗಿತ್ತು ಅಮೆರಿಕ ದೇಶಕ್ಕೆ. ಇದೇ ಕಾರಣಕ್ಕೆ ಕಳೆದ 12 ವರ್ಷಗಳಿಂದ ಇದನ್ನು ವಶಪಡೆಯೋಕೆ ಅಂತ ಇಲ್ಲಿ ತನ್ನ ಸೇನಾ ನೆಲೆಯನ್ನು ಹೊಂದೋಕೆ ಅಮೆರಿಕ ಸಾಕಷ್ಟು ಒತ್ತಡವನ್ನು ಹಾಕಿತ್ತು, ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಅದಕ್ಕೆ ನಾನು ಮಣಿಲಿಲ್ಲ. ಇದೇ ಕಾರಣಕ್ಕೆ ನನ್ನನ್ನು ಈ ಪರಿಸ್ಥಿತಿಗೆ ದೂಡಿದ್ದಾರೆ ಅಮೆರಿಕ ಒಂದು ಅಧ್ಯಕ್ಷರು ಅಥವಾ ಅಮೆರಿಕದ ಒಂದು ಆಡಳಿತ ನೀತಿ ಇದೆಯಲ್ಲ, ಈ ರೀತಿಯಾಗಿ ನನ್ನನ್ನು ನೂಕಿರ್ತಕ್ಕಂತಹ, ಸಿಲುಕಿ ಹಾಕೋಲಿಕ್ಕೆ ಮಾಡಿರ್ತಕ್ಕಂತಹ ಪ್ರಯತ್ನ ಇದೇ ಅಮೆರಿಕ ಮಾಡಿದೆ ಅಂತ ಶೇಖ್ ಹಸೀನಾ ಹೇಳಿದ್ದಾರೆ. ಇನ್ನು ಅತ್ತ ಯುರೋಪ್ನ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವಂತಹ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯನೂ ಆಗಿರುವಂತಹ ಫ್ರಾನ್ಸ್ನಲ್ಲಿ ಪ್ರತಿಭಟನೆ ಕಿಚ್ಚು ಕಾವು ಸಾಕಷ್ಟು ವ್ಯಾಪಕವಾಗಿ ಹೊತ್ತಿಕೊಂಡಿತು. ಬ್ಲಾಕ್ ಎವ್ರಿಥಿಂಗ್ ಎಂಬ ಹೆಸರಿನೊಂದಿಗೆ ಪ್ರಾರಂಭವಾಗಿರ್ತಕ್ಕಂತಹ ಈ ಒಂದು ಕ್ಯಾಂಪೇನ್ ಅಭಿಯಾನ ಇದೆಯಲ್ಲ, ಇಡೀ ದೇಶದಲ್ಲಿ ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿಸುವಂತಹ ಆತಂಕವನ್ನು ಹೆಚ್ಚಿಸಿತ್ತು. ಜೊತೆಗೆ ಫ್ರಾನ್ಸ್ ರಾಜಧಾನಿ
ಪ್ಯಾರಿಸ್ ಮತ್ತು ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರು ಇವರ ನಡುವೆ ತೀವ್ರವಾದಂತಹ ಘರ್ಷಣೆ, ನೂಕಾಟ, ತಳ್ಳಾಟ, ವಾಗ್ದಾಳಿ, ಸಾಕಷ್ಟು ಒಂದು ಪ್ರತಿರೋಧ ಕೂಡ ವ್ಯಕ್ತವಾಯಿತು, ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಅಂದರೆ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಯಿತು. ಇದೆಲ್ಲವೂ ಕೂಡ ಫ್ರಾನ್ಸ್ ಪ್ರಧಾನಿ ಫ್ರಾಂಕೋಯಿಸ್ ಬೈರೋ ವಿರುದ್ಧ ಇದ್ದಂತಹ ಒಂದು ದೊಡ್ಡ ಅಸಮಾಧಾನವಾಗಿತ್ತು ಅಮೆರಿಕದ ವಿರುದ್ಧವಾಗಿ. ಸೊ ಫೈನಲಿ ಈ ಫ್ರಾಂಕೋಯಿಸ್ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಿಸೈನ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಎದುರಾಯಿತು. ಅಲ್ಲಿಗೆ ಫ್ರಾನ್ಸ್ ಕಳೆದ 12 ತಿಂಗಳಲ್ಲಿ 4ನೆಯ ಪ್ರಧಾನಿಯನ್ನು ನೋಡಿದಂತಹ ಅಥವಾ 4ನೇ ಪ್ರಧಾನಿಯನ್ನು ತಾವು ಆಯ್ಕೆ ಮಾಡಿರತಕ್ಕಂತಹ ಒಂದು ಪರಿಸ್ಥಿತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಫ್ರಾನ್ಸ್ನ ಜನತೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಅಮೆರಿಕವೇ ದೊಡ್ಡ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಮೇಲಿದ್ದಂತಹ ಒಂದು ಅಸಹನೆ. ವೀಕ್ಷಕರೇ, ಇಲ್ಲಿ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಯುರೋಪ್ ರಾಷ್ಟ್ರಗಳ ಮುಂದಾಳತ್ವವನ್ನು ವಹಿಸುವ ನಾಯಕನಾಗಿ ಹೊರಹೊಮ್ತಾ ಇದ್ದರು ಬಹಳ ಪ್ರಬಲವಾಗಿ. ಹಾಗೂ ಒಂದು ಟ್ರಂಪ್ನ ನಿಲುವುಗಳನ್ನು ಈ ಮ್ಯಾಕ್ರನ್ ಇದಾನಲ್ಲ, ಯಾವುದೇ ಕಾರಣಕ್ಕೂ ನೋ ಡೌಟ್ ಮುಲಾಜಿಲ್ಲದೆ ಒಪ್ತಾ ಇರಲಿಲ್ಲ. ಇದು ಕೂಡ ಎಲ್ಲೋ ಒಂದು ಕಡೆ ಅಮೆರಿಕದ ಸಿಟ್ಟಿಗೆ ಬಲವಾದಂತಹ ಕಾರಣವಾಗಿತ್ತು. ಇನ್ನು ಈ ಎಲ್ಲದರ ನಡುವೆ ಈಗ ಪುಟ್ಟ ದೇಶ, ಪುಟಾಣಿ ದೇಶವಾಗಿರ್ತಕ್ಕಂತಹ ಪೆರು ದೇಶ ಹಾಗೂ ಅಮೆರಿಕದ ಒಂದು ಕಾಲದ ಶತ್ರು ವಿಯೆಟ್ನಾಂನಲ್ಲೂ ಕೂಡ ಇದೀಗ ಜೆನ್ಜಿ ಪ್ರತಿಭಟನೆಗಳು ವ್ಯಾಪಕವಾಗಿ ಶುರುವಾಗಿವೆ. ಯಾವ ನೇಪಾಳದಲ್ಲಿ ಪ್ರತಿಭಟನೆ ಶುರುವಾಯಿತು ಅದೇ ರೀತಿಯಾಗಿ ಇದೀಗ ಈ ವಿಯೆಟ್ನಾಂ ಹಾಗೂ ಮತ್ತು ಪೆರು ದೇಶಗಳ ನಡುವೆ ಈಗ ಜೆನ್ಜಿಗಳು ಸಾಕಷ್ಟು ಭಯಂಕರವಾಗಿರತಕ್ಕಂತಹ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿನ ಸರ್ಕಾರಗಳ ವಿರುದ್ಧವೇ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದ್ದು, ಇಲ್ಲಿ ಕೂಡ ಅಮೆರಿಕನೇ ಬಹುಮುಖ್ಯ ಸೂತ್ರಧಾರ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇತ್ತ ಚೀನಾದಿಂದ ಒಂದಷ್ಟು ದೂರದಲ್ಲಿರುವಂತಹ ವಿಯೆಟ್ನಾಂನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ, ಇಂಥದ್ದೇ ಒಂದು ವಾತಾವರಣ, ಇಂಥದ್ದೇ ರೀತಿಯ ಪ್ರತಿಭಟನೆಗಳು ಕೂಡ ಅಲ್ಲಲ್ಲಿ ನಡೀತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ತಾರಕಕ್ಕೇರ್ತಾ ಇವೆ. ಹೋರಾಟಗಾರರು ಹಾಗೂ ಪೊಲೀಸರ ನಡುವೆ ಭಾರೀ ಪ್ರಮಾಣದ ಘರ್ಷಣೆ ಆಗ್ತಾ ಇದೆ, ಸಾಕಷ್ಟು ವಾಗ್ದಾಳಿ ನಡೀತಾ ಇದೆ, ಪರಸ್ಪರ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಸಿಂಗಲ್ ವರ್ಡಲ್ಲಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ದಕ್ಷಿಣ ಅಮೆರಿಕದ ಪಶ್ಚಿಮದಲ್ಲಿ ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಗಡಿಯಲ್ಲಿರತಕ್ಕಂತಹ ಈ ಪೆರುವಿನಲ್ಲಿ ನೇಪಾಳದಂತಹ ಪ್ರತಿಭಟನೆಗಳು ಕೂಡ ಇದೀಗ ಉದ್ಭವಿಸ್ತಾ ಇದ್ದಾವೆ. ಭಾರೀ ಪ್ರಮಾಣದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಇನ್ನು ಅತ್ತ ವಿಯೆಟ್ನಾಂ ಹಾಗೂ ಪೆರುವಿನಲ್ಲಿ ಸದ್ಯ ಶುರುವಾಗಿರ್ತಕ್ಕಂತಹ ಈ ಪ್ರತಿಭಟನೆಗಳು ನೇರವಾಗಿ ಅಮೆರಿಕದ ಹೆಸರನ್ನು ಹೇಳ್ತಾ ಇವೆ. ಬೇರೆ ಯಾವ ದೇಶ ಅಲ್ಲ, ನೇರವಾದಂಥ ಹೆಸರನ್ನು ಅಮೆರಿಕ ಅಂತ ತೆಗೆದುಕೊಳ್ತಾ ಇದೆ. ಯಾಕಂದರೆ ಇಲ್ಲೊಂದು ಸೂಕ್ಷ್ಮ ಸಂಗತಿ ಇದೆ ವೀಕ್ಷಕರೇ. ಅದು ಏನಪ್ಪ ಅಂದರೆ, ಈ ಎರಡೂ ದೇಶಗಳು ಭಾರತದೊಂದಿಗೆ ಒಂದು ಉತ್ತಮವಾದಂತಹ ಒಂದು ಸಂಬಂಧವನ್ನು ಹೊಂದಿದ್ರಿಂದ, ಒಂದು ಸ್ನೇಹ ಸಂಪರ್ಕ ಹೊಂದಿರೋದ್ರಿಂದ, ಒಂದು ಅಟ್ಯಾಚ್ಮೆಂಟನ್ನು ಹೊಂದಿರೋದ್ರಿಂದ, ಒಂದು ರಿಲೇಷನನ್ನು ಹೊಂದಿರೋದ್ರಿಂದ ಈ ರೀತಿ ಮಾಡ್ತಾ ಇದೆ ಅಮೆರಿಕ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅಮೆರಿಕಕ್ಕೆ ಭಾರತದ ಮೇಲೆ ಸಾಕಷ್ಟು ಕೋಪವಿದೆ, ತೋರಿಸ್ಕೊಳ್ತಾ ಇಲ್ಲ. ನೇರವಾಗಿ ಕೋಪವನ್ನು ತೋರಿಸ್ಕೊಂಡ್ರೆ ಭವಿಷ್ಯದಲ್ಲಿ ಭಾರತದಿಂದ ನಮಗೆ ಏನಾದರೂ ಅಪಾಯ ಆಗ್ಬೋದು ಅಂತಕ್ಕಂತಹ ಮುಂದಾಲೋಚನೆಯನ್ನು ಇಟ್ಕೊಂಡು ಅಮೆರಿಕ ಸೈಲೆಂಟ್ ಅಂದರೆ ಸೇಫ್ ಝೋನ್ನಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಂಟರ್ನಲ್ಲಿ ಅಂದರೆ ಪರೋಕ್ಷವಾಗಿ ಇಂಡೈರೆಕ್ಟಾಗಿ ಅದು ಏನು ಮಾಡಬೇಕು ಆ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಅದಕ್ಕೆ ಹೇಳಿಲ್ವ ನಾವು ನಿಮಗೆ, ಕೈಲಾಗದವರು ಮೈಯೆಲ್ಲ ಪರಚಿಕೊಂಡ್ರು ಅಂತಕ್ಕಂಥದ್ದು ಅಮೆರಿಕದ ಸದ್ಯದ ಪರಿಸ್ಥಿತಿ ಇದು. ಹಾಗಾದರೆ ಭಾರತ ಅಮೆರಿಕದ ಯಾವುದೇ ತೆರಿಗೆಯ ಒತ್ತಡಕ್ಕೂ ಕೂಡ ಮಣಿಯದೆ ತನ್ನದೇ ಆದಂತಹ ನಿಲುವನ್ನು ಪ್ರಕಟಿಸ್ತಾ ಇದೆ. ಭಾರತ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಯಾವೆಲ್ಲ ರಾಷ್ಟ್ರಗಳು ಭಾರತದ ಜೊತೆಗೆ ಒಂದು ಉತ್ತಮವಾದಂತಹ ಒಡನಾಟ ಸಂಬಂಧ, ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದೆಯೋ ಅವು ಕೂಡ ಇದೀಗ ಅಮೆರಿಕದ ಟಾರ್ಗೆಟ್ ಲಿಸ್ಟಿಗೆ ಸೇರ್ತಾ ಇದ್ದಾವೆ. ಮೀನ್ಸ್ ಭಾರತ ಜೊತೆಗೆ ಉತ್ತಮವಾದಂತಹ ವ್ಯಾಪಾರ ಸಂಪರ್ಕ ಸಂಬಂಧಗಳನ್ನು, ಉತ್ತಮವಾದಂಥ ಬಾಂಧವ್ಯವನ್ನು ಯಾವೆಲ್ಲ ರಾಷ್ಟ್ರಗಳು ಹೊಂದಿದವೋ ಆ ಎಲ್ಲ ರಾಷ್ಟ್ರಗಳು ಇದೀಗ ಅಮೆರಿಕದ ಒಂದು ಹಿಟ್ ಟಾರ್ಗೆಟ್ನ ಲಿಸ್ಟಲ್ಲಿ ಸೇರ್ಪಡೆಗೊಳ್ತಾ ಇದ್ದಾವೆ. ಇಂಡೈರೆಕ್ಟಾಗಿ ಅಮೆರಿಕ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪೆರು ದೇಶದ ಜೊತೆಗೆ ಭಾರತಕ್ಕೆ ಸುಮಾರು 6 ದಶಕಗಳಿಂದಲೂ ಕೂಡ ಒಂದು ಒಳ್ಳೆಯವಾದಂತಹ ಒಂದು ಸಂಬಂಧವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ವ್ಯಾಪಾರ ವಿಶೇಷವಾಗಿ ಪೆರುವಿನಿಂದ, ಅದರಲ್ಲೂ ಪ್ರಮುಖವಾಗಿ ಚಿನ್ನ ಆಗಿರಬಹುದು, ತಾಮ್ರದ ಎಕ್ಸ್ಪೋರ್ಟ್ ರಫ್ತಾಗಿರ್ಬೋದು, ಗಮನಾರ್ಹವಾಗಿ ಏರಿದೆ. ಅಂದರೆ ಉತ್ತಮವಾದಂತಹ ಒಂದು ವ್ಯಾಪಾರ ನಮ್ಮಲ್ಲಿ ಪೆರು ದೇಶ ಮತ್ತು ಭಾರತ ಒಂದು ಉತ್ತಮವಾದಂತಹ ವ್ಯಾಪಾರದಲ್ಲಿ ತೊಡಗಿಕೊಂಡಿತ್ತು. ಹಾಗಾಗಿ ಎರಡೂ ದೇಶಗಳು ಮುಕ್ತವಾದಂತಹ ವ್ಯಾಪಾರ ಒಪ್ಪಂದಕ್ಕಾಗಿ ಒಂದು
ಉತ್ತಮವಾದಂತಹ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ವು. ಅಷ್ಟೇ ಅಲ್ಲ, ಇನ್ನು ನವೀಕರಿಸಬಹುದಾದಂತಹ ಭವಿಷ್ಯ ದಿನಗಳಲ್ಲಿ ಇಂಧನ ಆಗಿರಬಹುದು, ಕಸ್ಟಮ್ಸ್ ಸಹಕಾರ, ರಕ್ಷಣೆ, ಬಾಹ್ಯಾಕಾಶ ಸಹಯೋಗ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಒಳಗೊಂಡಂತೆ ಈ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಈ ಎರಡೂ ಉಭಯ ದೇಶಗಳು ಸಹಕಾರವನ್ನು ನೀಡ್ತಾ ಬಂದಿವೆ. ಆದರೆ ಅದೇ ಈಗ ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿ ಪರಿಗಣಿಸ್ತಾ ಇದೆ. ಯಾಕಂದರೆ ವಿಶ್ವದ ಯಾವುದೇ ದೇಶಗಳಲ್ಲಿ ಆಂತರಿಕ ಸಮಸ್ಯೆಗಳಾದರೆ ಅಲ್ಲಿನ ಅಮೆರಿಕದ ನೆರಳಿದೆ, ಕರಿಛಾಯೆ ಇದೆ, ಅಲ್ಲಿ ಅದರ ಒಂದು ಹಸ್ತಕ್ಷೇಪ ಇದೆ ಎಂಬಂತಕ್ಕಂತಹ ಅನುಮಾನ ಸಹಜವಾಗಿ ಮೂಡುವಂತಹ ಸ್ಥಿತಿ ಇದೀಗ ಬಂದೊದಗಿದೆ. ಅಮೆರಿಕ ಹೇಳುತ್ತೆ ತಾನು ವಿಶ್ವದ ದೊಡ್ಡನನಾಗಲೇಬೇಕು ಎಂಬ ಮೊಂಡಹಟ್ಟದಲ್ಲಿ ಅಮೆರಿಕ ಇಂತಹ ದುಸ್ಸಾಹಸಗಳಿಗೆ ಕೈ ಹಾಕ್ತಾ ಇರುತ್ತೆ. ಮತ್ತೊಂದು ಕಡೆಗೆ ತನ್ನ ಮಾತು ಕೇಳದಂತಹ ಯಾವುದೇ ಸರ್ಕಾರವನ್ನ ಅಲ್ಲಿನ ನಾಗರಿಕರನ್ನ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಏಳಿಸುವ ಮೂಲಕ ಕಿತ್ತು ಬಿಸಾಕಿ ತನಗೆ ಬೇಕಾದಂತಹ ತನಗಿಷ್ಟ ಬಂದಂತಹ ಕೈಗೊಂಬೆ ಸರ್ಕಾರವನ್ನ, ಅಮೆರಿಕದ ಕೈಗೊಂಬೆ ಸರ್ಕಾರಗಳನ್ನ ಅಥವಾ ಅಮೆರಿಕ ಹೇಳಿದ ಹಾಗೆ ಕೇಳ್ತಕ್ಕಂಥ ಸಮರ್ಥೀಯ ಒಬ್ಬ ನಾಯಕನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೆ. ಇದು ಹಿನ್ನೆಲೆಯಾಗಿರ್ತಕ್ಕಂಥದ್ದು ಅಮೆರಿಕದ ಹಿಂದಿನ ಒಂದು ಅಜೆಂಡಾ. ಆದರೆ ಅಮೆರಿಕ ವಿಯೆಟ್ನಾಂ ವಿಚಾರದಲ್ಲಿ ಯಾಕೆ ತಲೆ ಹಾಕಿದೆ ಅಂತಂದ್ರೆ ಅದಕ್ಕೆ ಬಲವಾದ ಒಂದು ಕಾರಣವಿದೆ. ವೀಕ್ಷಕರೇ, ವಿಯೆಟ್ನಾಂ ಅಮೆರಿಕದ ಮಾತನ್ನ ಯಾವುದೇ ಕಾರಣಕ್ಕೂ ಸುತಾರಾಮ್ ಕೇಳ್ತಾ ಇಲ್ಲ. ತಲೆ ಹಾಕಲೇಬೇಡಿ ನಮ್ಮ ವಿಷಯದಲ್ಲಿ ಅಂತ ಅಮೆರಿಕಗೆ ಹೇಳ್ತಾ ಇದೆ ವಿಯೆಟ್ನಾಂ. ಕಾರಣ ಭಾರತದ ಕಡೆಗೆ ಮುಖ ಮಾಡ್ತಾ ಇದೆ. ಭಾರತದ ಜೊತೆಗೆ ಉತ್ತಮವಾದಂತಹ ಸಂಬಂಧ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ವಿಯೆಟ್ನಾಂ ಕೂಡ ಒಂದು. ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಅದು ಏನಂದ್ರೆ ಭಾರತದ ಬತ್ತಳಿಕೆಯಲ್ಲಿರ್ತಕ್ಕಂತಹ ಬಲಾಢ್ಯ ಅಸ್ತ್ರವಾದಂತಹ ಬ್ರಹ್ಮೋಸ್ ಕ್ಷಿಪಣಿಯ ಸಲುವಾಗಿ. ಈ ಬೇಡಿಕೆ ಭಾರತಕ್ಕೆ ಯಾಕೆ ಬರ್ತಾ ಇದೆ ಅಂತಂದ್ರೆ ದ ಒನ್ ಅಂಡ್ ಓನ್ಲಿ ರೀಸನ್ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ನಂತರ ಬ್ರಹ್ಮೋಸ್ಗಾಗಿ ಬರೋಬ್ಬರಿ 17ಕ್ಕೂ ಅಧಿಕ ದೇಶಗಳು ವಿಯೆಟ್ನಾಂನಂತೆ ಬೇಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾವೆ, ವೇಟಿಂಗ್ ಲಿಸ್ಟ್ ಅಲ್ಲಿದ್ದಾವೆ. ನಮಗೂ ಕೂಡ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕಳಿಸ್ಕೊಡಿ ಹೀಗಂತ ಲಿಸ್ಟಲ್ಲಿದ್ದಾವೆ. ಹಾಗಾಗಿ ವಿಯೆಟ್ನಾಂ ಕೂಡ ತೇಟ್ ಭಾರತದಂತೆ ಚೀನಾದಿಂದ ಸಾಕಷ್ಟು ಗಡಿ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ವಿಯೆಟ್ನಾಂನ ಸರೌಂಡಿಂಗ್ ಬಾರ್ಡರಲ್ಲಿ ಚೀನಾದ ಕೆಲವೊಂದಿಷ್ಟು ಹಸ್ತಕ್ಷೇಪ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾರ್ಡರ್ ಸಮಸ್ಯೆ ಇಶ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ನಮಗೂ ಕೂಡ ಈ ಕ್ಷಿಪಣಿಗಳನ್ನು, ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕುಡಿ ಅಂತಕ್ಕಂತಹ ಒಂದು ಒತ್ತಾಯ ಬರ್ತಾ ಇದೆ, ಬೇಡಿಕೆ ಆಗ್ತಾ ಇದೆ. ಸೊ ಹಾಗಾಗಿ ವೇಟಿಂಗ್ ಲಿಸ್ಟಲ್ಲಿ ಕೂಡ ವಿಯೆಟ್ನಾಂ ಒಂದು ಮುಂಚೂಣಿಯಲ್ಲಿದೆ. ಒಂದು ಇದೇ ಕಾರಣಕ್ಕೆ ಬ್ರಹ್ಮೋಸ್ ವಿಯೆಟ್ನಾಂಗೆ ತನ್ನ ಸಮುದ್ರ ಗಡಿಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು, ಆ ಮೂಲಕ ನಮ್ಮ ಒಂದು ಗಡಿ ಪ್ರದೇಶಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಬ್ರಹ್ಮೋಸ್ ಕ್ಷಿಪಣಿಗಳು ಅಗತ್ಯವಾಗಿ ಬೇಕಾಗಿದೆ ಅಂತಕ್ಕಂಥದ್ದು ವಿಯೆಟ್ನಾಂದ ಒಂದು ಪರಿಪರಿಯಾಗಿರ್ತಕ್ಕಂತಹ ಒಂದು ಮನವಿ. ಯಾಕಂದರೆ ಬ್ರಹ್ಮೋಸ್ ತನ್ನ ಗುರಿಯನ್ನು ಅತ್ಯಂತ ನಿಖರವಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಅಂದರೆ ಟಾರ್ಗೆಟ್ ಮಾಡಿರ್ತಕ್ಕಂತಹ ಪ್ಲೇಸಲ್ಲಿ ಶತ್ರುಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂತಹ ಒಂದು ಅತ್ಯಾಧುನಿಕ ಮುಂದುವರಿದ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಕ್ಷಿಪಣಿ ಇದು. ಹಾಗಾಗಿ ಇದು ತನ್ನ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಎಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ನಿಖರತೆಯೊಂದಿಗೆ ಒಂದು ಗುರಿಗಳನ್ನು ಟಾರ್ಗೆಟ್ ಮಾಡುತ್ತೆ, ಶತ್ರುಗಳನ್ನು ಕ್ಷಣಾರ್ಧದಲ್ಲಿ ಹೊಡೆದುರುಳಿಸುತ್ತೆ. ಯೋಚನೆ ಮಾಡಲಿಕ್ಕೂ ಕೂಡ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಅವರಿಗೆ ಒಂದು ಸಮಯ ಕೂಡ ಕೊಡಲ್ಲ ಅದು. ಹಾಗಾಗಿ ಬ್ರಹ್ಮೋಸ್ ಕ್ಷಿಪಣಿಯು ಇದು ಕೇವಲ ಒಂದು ಕಡೆ ಮಾತ್ರವಲ್ಲ, 3 ದಳದಲ್ಲೂ ಕೂಡ ಇದು ಕಾರ್ಯಾಚರಣೆ ಮಾಡುತ್ತೆ. ಭೂದಳ ಆಗಿರಬಹುದು, ವಾಯುದಳ ಆಗಿರಬಹುದು ಮತ್ತು ನೌಕಾದಳದಿಂದಲೂ ಕೂಡ ಇದನ್ನು ಸಮರ್ಥವಾಗಿ ಪ್ರಯೋಗಿಸಬಹುದು. ಶತ್ರುಗಳಿರ್ತಕ್ಕಂತಹ ಟಾರ್ಗೆಟನ್ನು ಕರೆಕ್ಟಾಗಿ ನಾವು ರೀಚ್ ಮಾಡ್ಬೋದು. ಅದೇ ಕಾರಣಕ್ಕೆ ಇದೀಗ ಇಂಡೋನೇಷ್ಯಾ ಆಗಿರಬಹುದು, ವಿಯೆಟ್ನಾಂ ಆಗಿರಬಹುದು, ಮಲೇಷಿಯಾ ಆಗಿರಬಹುದು, ಥಾಯ್ಲೆಂಡ್ ಆಗಿರಬಹುದು, ಸಿಂಗಾಪುರ್, ಬ್ರೂನೆ, ಬ್ರೆಜಿಲ್, ಚೀಲಿ, ಅರ್ಜೆಂಟೀನಾ, ವೆನಿಜುವಲಾ, ಅಷ್ಟೇ ಅಲ್ಲ ಅತ್ತ ಸೌದಿ ಅರೇಬಿಯಾ, ಕತಾರ್, ಓಮನ್, UAE, ಈಜಿಪ್ಟ್ ರಾಷ್ಟ್ರಗಳಲ್ಲೂ ಕೂಡ ಇದೀಗ ಬ್ರಹ್ಮೋಸ್ ಕ್ಷಿಪಣಿಯನ್ನು ಕೊಂಡುಕೊಳ್ಳಲು ಇದೀಗ ಬೇಡಿಕೆಯನ್ನು ಇಡ್ತಾ ಇದ್ದಾವೆ, ಸಾಕಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ. ದಯವಿಟ್ಟು ನಮಗೂ ಕೂಡಿ, ನಮ್ಮಲ್ಲಿ ಕೂಡ ಸಾಕಷ್ಟು ಬಾರ್ಡರ್ ಸಮಸ್ಯೆ ಇದೆ, ಆಂತರಿಕ ಕಲಗಳು ಭುಗಿಲೇಳ್ತಾ ಇದ್ದಾವೆ, ನಮ್ಮ ಕೆಲವೊಂದಿಷ್ಟು ಇಶ್ಯೂಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕಂತಂದರೆ ನಾವು ಕೂಡ ನಿಮ್ಮಂತೆ ಬಲಾಢ್ಯರಾಗಬೇಕು. ಹಾಗಾಗಿ ಭಾರತಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಬ್ರಹ್ಮೋಸ್ ಕ್ಷಿಪಣಿಗಾಗಿ. ಇದನ್ನು ಪ್ರೂವ್ ಮಾಡಿರ್ತಕ್ಕಂಥದ್ದು ಆಪರೇಷನ್ ಸಿಂಧೂರದಲ್ಲಿ. ಗೊತ್ತಿದೆ ಅವರಿಗೆ, ಕೇವಲ ಒಂದು ಆಪರೇಷನ್ ಸಿಂಧೂರ ಇಡೀ ಭಾರತ ಯಾವ ರೀತಿಯಾಗಿ ಬಲಾಢ್ಯವಾಗಿದೆ ಅಂತಕ್ಕಂತಹ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳಿಗೂ ಕೂಡ ಉತ್ತರವನ್ನು ನೀಡಿದೆ. ಹಾಗಾಗಿ ಈ ಡಿಮ್ಯಾಂಡ್ನ ಲಿಸ್ಟಲ್ಲಿ ಇಷ್ಟೆಲ್ಲ ದೇಶಗಳು ಕೂಡ ಇದ್ದಾವೆ. ಇನ್ನು ವಿಯೆಟ್ನಾಂ ಅಮೆರಿಕ ಮಾತಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಭಾರತ ಹಾಗೂ ರಷ್ಯಾ ಜಂಟಿಯಾಗಿ ನಿರ್ಮಿಸಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಮಾಡ್ತಾ ಇದೆ ವಿಯೆಟ್ನಾಂ. ಅದು ಕೂಡ ಬರೋಬ್ಬರಿ ಒಂದಲ್ಲ ಎರಡಲ್ಲ 5,990 ಕೋಟಿ ರೂಪಾಯಿಗೆ
ಅಮೇರಿಕಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಮ್ಮಲ್ಲಿ ಕೊಂಡುಕೊಳ್ತಕ್ಕಂತಹ ಸಾಮರ್ಥ್ಯ ಇವರಿಗೆ ಇಲ್ಲ. ಅಂದರೆ ನಮ್ಮ ಕ್ಷಿಪಣಿಗಳನ್ನು ಅಥವಾ ನಮ್ಮ ಶಸ್ತ್ರಾಸ್ತ್ರಗಳನ್ನು ವಿಯೆಟ್ನಾಂ ತಗೋತಾ ಇಲ್ಲ, ಬೇರೆ ದೇಶಗಳು ತಗೋತಾ ಇಲ್ಲ ಅಂತಕ್ಕಂಥದ್ದು ಒಂದು ಎಲ್ಲೋ ಒಂದು ಕಡೆ ಅವರಿಗೆ ಆಂತರಿಕವಾಗಿ ಭಯ ಕಾಡ್ತಾ ಇದೆ. ಹಾಗಾದರೆ ಭಾರತಕ್ಕಿಂತಲೂ ಕೂಡ ನಮ್ಮ ಶಸ್ತ್ರಾಸ್ತ್ರಗಳು ತುಂಬ ಕಡಿಮೆ ಇದೆಯಾ, ಕ್ಷೀಣ ಮಟ್ಟದವಾದಂತಹ ಒಂದು ಪ್ರದರ್ಶನ ಮಾಡ್ತಾ ಇದ್ದಾವ, ಅಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇಲ್ವಾ ಅಂತಕ್ಕಂಥದ್ದು ಇದೀಗ ಅಮೇರಿಕ ಒಂದು ನಾಗರಿಕರಲ್ಲಿ, ಅಮೇರಿಕದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಮೂಡ್ತಾ ಇದೆ. ಭಾರತಕ್ಕಿಂತಲೂ ಕೂಡ ನಾವು ಹಿಂದಿದ್ವು. ಹಾಗಾದರೆ ಭಾರತ ತುಂಬ ಅಡ್ವಾನ್ಸ್ಡ್ ಒಂದು ಟೆಕ್ನಾಲಜಿಗಳನ್ನು ಬಳಸಿ ನಮಗಿಂತಲೂ ಒಂದು ಸೂಪರ್ ಸಾನಿಕ್ ಆಗಿರ್ತಕ್ಕಂತಹ ಒಂದು ಕ್ಷಿಪಣಿಗಳನ್ನು ಬಳಸ್ತಾ ಇದ್ದಾವೆ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದೀವಿ. ಅದೇ ಒಂದು ಕಾರಣಕ್ಕೆ ವಿಯೆಟ್ನಾಂ ಇದೀಗ ಅಮೇರಿಕವನ್ನು ಹಿಂದೂ ಕೂಡ ನೋಡ್ತಾ ಇಲ್ಲ, ಅಮೇರಿಕ ಹೆಸರನ್ನು ಎತ್ತಾ ಇಲ್ಲ. ಸೊ ಹಾಗಾಗಿ ಭಾರತಕ್ಕೆ ಇದೀಗ ಕ್ಷಿಪಣಿಗಳ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಆ ಕಡೆ ಅಮೇರಿಕ ಇದು ಬಿಸಿತುಪ್ಪವಾಗಿ ಒಂದು ಪರಿಗಣಿಸಿದೆ. ಭಾರತಕ್ಕೆ ಜಾಸ್ತಿ ಶಸ್ತ್ರಾಸ್ತ್ರಗಳ ಒಂದು ಬೇಡಿಕೆ ಹೆಚ್ಚಾಗಿದೆ, ನಮ್ಮನ್ನು ಯಾರು ಮಾತಾಡ್ಸಲ್ಲ ಇನ್ನು ಮುಂದೆ ಅಂತಕ್ಕಂಥದ್ದು. ಇನ್ನು ಇಲ್ಲಿ ಸರ್ಕಾರವನ್ನೇ ಅಮೇರಿಕ ಟಾರ್ಗೆಟ್ ಮಾಡಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಲ್ಲಿ ಭಾರತ ಜೊತೆಗೆ ಯಾವ ದೇಶಗಳು ಉತ್ತಮವನ್ನು ಸಂಬಂಧವನ್ನು ಹೊಂದಿರ್ತಾವೋ ಆ ದೇಶಗಳಲ್ಲಿ ಸರ್ಕಾರವನ್ನು ಹೊಡೆದುರಿಸಲು ಈ ರೀತಿಯಾದಂತಹ ಒಂದು ಆಂತರಿಕವಾದಂತಹ ಅಂದರೆ ಈ ಎಲೆಮರಿಕಾಯಿ ಅಂತ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಮೇರಿಕ. ಅದೇ ಕಾರಣಕ್ಕೆ ಅಲ್ಲಿಯೂ ಕೂಡ ಅಂತಹ ದೇಶಗಳಲ್ಲಿ ಜನ್ಜಿ ಪ್ರತಿಭಟನೆ ಕಾವೇರ್ತಾ ಇದೆ ಎಂಬ ಕೂಡ ಮಾತಿದೆ. ಸೊ ಹಾಗಾಗಿ ಒಟ್ನಲ್ಲಿ ವಿಶ್ವದ ದೊಡ್ಡಣ್ಣ ಎಂಬ ಭ್ರಾಂತಿಯಲ್ಲಿರುವಂತಹ ಟ್ರಂಪ್ ಭಾರತವನ್ನು ನೇರವಾಗಿ ಎದುರಿಸೋಕೆ ಆಗದೆ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ದೇಶಗಳ ಮೇಲೆ ತನ್ನ ಅಟ್ಟಹಾಸವನ್ನು ತೋರಿಸ್ತಾ ಭಾರತದೊಂದಿಗೆ ಇತರ ರಾಷ್ಟ್ರಗಳ ಸಂಬಂಧವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು, ಹಾಳು ಮಾಡಬೇಕು, ಕಂಪ್ಲೀಟಾಗಿ ಒಡೆದು ಹೋಗಬೇಕು, ಛಿದ್ರ ಮಾಡಿದರೆ ಭಾರತ ನನ್ನ ಕಡೆಗೆ ಸಹಾಯಕ್ಕೆ ಬರುತ್ತೆ ಎಂಬ ಭ್ರಾಂತಿಯಲ್ಲಿದೆ ಅಮೇರಿಕ. ಸೊ ಹಾಗಾಗಿ ಅಮೇರಿಕ ತಾನು ತೋಡಿಕೊಂಡಿರ್ತಕ್ಕಂತಹ ಬಾವಿಯಲ್ಲಿ, ತಾನೇ ತೋಡಿಕೊಂಡಿರ್ತಕ್ಕಂತಹ ಗುಂಡಿಯಲ್ಲಿ ಬೀಳೋದು ಅಥವಾ ತಾನೇ ಮುಚ್ಚಿ ಹಾಕಿಕೊಳ್ಳುವ ದಿನಗಳು ಇನ್ನು ಬಹಳಷ್ಟು ದಿನಗಳಿಲ್ಲ. ಸದ್ಯದರಲ್ಲೇ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಡುತ್ತೆ. ಇನ್ನು ಇದರ ಬಗ್ಗೆ ಅತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಪರೋಕ್ಷವಾಗಿ ತಿರುಗೇಟು ಕೂಡ ನೀಡಿದ್ದಾರೆ. ಭಾರತ ಕೇವಲ ಭಾರತವಾಗಿಲ್ಲ, ನವ ಭಾರತವಾಗಿ ನಿರ್ಮಾಣವಾಗಿದೆ. ಹಾಗಾಗಿ ನಾವು ಯಾರಿಗೂ ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ, ಅವಲಂಬನೆ ಅಂತೂ ನಾವು ಆಗೋದೇ ಇಲ್ಲ ಹೀಗಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಜಯಶಂಕರ್ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೀಗಿದೆ, ಬೇಕಾದರೆ ತಗೊಳ್ಳಿ, ಬೇಡಾದರೆ ಬಿಡಿ. ಮಸಾಲೆ ಪದಾರ್ಥಗಳು ನಮ್ಮಿಷ್ಟ, ನಮ್ಮ ಪ್ರಾಡಕ್ಟು, ನಾವು ಎಷ್ಟು ರಫ್ತು ಮಾಡ್ತೀವೋ, ಎಷ್ಟು ನಾವು ಸುಂಕವನ್ನು ಹಾಕ್ತೀವೋ ಅಷ್ಟು ನೀವು ಬೇಕಾದರೆ ತೊಗೋಬೋದು, ಬೇಡದರೆ ಬಿಡ್ಬೋದು. ಯಾಕಂದರೆ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ನಮಗೆ ನಮ್ಮ ಸರಕುಗಳಿಗೆ ವ್ಯಾಪಕವಾಗಿರ್ತಕ್ಕಂತಹ ಬೇಡಿಕೆ ಇದೆ. ಸೊ ಹಾಗಾಗಿ ಅಮೇರಿಕದ ಮೇಲೆ ನಾವು ಕಿಂಚಿತ್ತು ನಾವು ಡಿಪೆಂಡು ಕೂಡ ಆಗಲ್ಲ. ಸೊ ಹಾಗಾಗಿ ನಾವೇ ಸಾಕಷ್ಟು ಬಲಾಢ್ಯರಾಗಿದ್ದೇವೆ. ಸ್ನೇಹ ಮತ್ತು ಒಂದು ಸೌಹಾರ್ದಯುತವಾದಂಥ ಒಂದು ಸಂಬಂಧವನ್ನು ನೀವು ಬೆಳೆಸ್ಕೊಳ್ಬೇಕಂತಂದರೆ ಮುಂದುವರಿಬೇಕು, ಇಲ್ಲ ಅಂತಂದರೆ ಇವಾಗಲೇ ನಮ್ಮ ಸಂಬಂಧಗಳನ್ನು ನೀವು ಕಿತ್ತು ಹಾಕಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿದರು. ಇದರ ಬೆನ್ನಲ್ಲೇ ಟ್ರಂಪ್ ಅವರು ಏನು ಹೇಳಿದರು, ಇಲ್ಲ ಹಾಗೆ ಮಾಡೋಕ್ಕಾಗಲ್ಲ, ಭಾರತ ಮತ್ತು ಅಮೇರಿಕದ ಯಾವತ್ತೂ ಕೂಡ ಶಾಶ್ವತವಾದಂತಹ ಒಂದು ಸಂಬಂಧ, ಬ್ರದರ್ ಒಂದು ರಾಷ್ಟ್ರಗಳಾಗಿರ್ತಕ್ಕಂಥದ್ದು, ಸೋದರ ರಾಷ್ಟ್ರಗಳಾಗಿರ್ತಕ್ಕಂಥದ್ದು, ನೀವು ನಮ್ಮನ್ನು ಕಡೆಗಣಿಸಬಹುದು ಆದರೆ ನಾವು ನಿಮ್ಮನ್ನು ಕಡೆಗಣಿಸಲ್ಲ ಅಂತಕ್ಕಂತಹ ಇದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಟ್ರಂಪ್ ಅವರು. ಆದರೆ ಈಗ ತೆರೆಯ ಹಿಂದಿನ ಒಂದು ಆಟವನ್ನು ಆಡ್ತಿದ್ದಾರೆ, ಪರದೆಗೆ ಪೀಚೆ ಅಂತಕ್ಕಂತಹ ಒಂದು ಆಟ ಆಡ್ತಿದ್ದಾರೆ, ಎಲೆಮರಿಕಾಯಿ ಅಂತ ಆಟ ಆಡ್ತಿದ್ದಾರೆ. ಹಾಗಾದರೆ ಟ್ರಂಪ್ ಅವರೇ, ನಿಮ್ಮ ಆಟ ಕೇವಲ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಅಥವಾ ಹೊರಗಿನ ಸಮಾಜಕ್ಕೆ ಗೊತ್ತಾಗದೇ ಇರಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಅಮೇರಿಕದ ಒಂದೊಂದು ಬಣ್ಣ, ಒಂದೊಂದು ಮುಖವಾಡ, ಟ್ರಂಪ್ ಅವರ ನಿಲುವುಗಳು, ನಿಮ್ಮ ನಿರ್ಧಾರಗಳು, ನೀವು ಯಾಕೆ ಈ ಥರ ಆಡ್ತಿದ್ರೆ, ಯಾಕೆ ರೀತಿ ಈ ಥರ ಪೆಕ್ರ ಥರ ಆಡ್ತಿದ್ರೆ ಅಂತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಇದರ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಒಟ್ಟಿನಲ್ಲಿ ಅಮೇರಿಕದ ಈ ದುರಾಡಳಿತ ನೀತಿಗೆ ಏನಿದೆಯಲ್ಲ, ತಾವೇ ತೋಡಿಕೊಂಡಿರ್ತಕ್ಕಂತಹ ಗುಂಡಿಗೆ ತಾವೇ ಮುಂದಿನ ದಿನಗಳಲ್ಲಿ ಬೀಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ, ಮತ್ತಷ್ಟು ಹೊಸ ವಿಷಯಗಳಿಗಾಗಿ ನಮ್ಮ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತಾ ಇರೋಣ. ನಮಸ್ಕಾರ. ಜೈ ಹಿಂದ್.